ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅವನೀಗ ರೆಡಿಮೇಡ್ ಇದ್ದಾನೆ, ಹಾಟ್ ಕೇಕ್ ಥರ ಇದ್ದಾನೆ. ಹುಡುಗಿರು 2 ಲಕ್ಷ ಫ್ಯಾನ್ಸ್ ಇದ್ದಾರೆ, 2 ಲಕ್ಷ ಫಾಲೋವರ್ಸ್ ಅಲ್ಲ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ಅಂದಿದ್ದು. ಅವ್ನು ಯಾರೋ ಅದನ್ನು ಕಟ್ ಮಾಡಿ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ 11K ಇದೆ ಅಂತ. ಅವ್ನು ಹಾಕಿದ್ಮೇಲೆ 2K ಜಾಸ್ತಿ ಆಗಿದೆ. ಪುಣ್ಯ ಮಾಡಲಿ, ಅವನಿಗೂ ಧನ್ಯವಾದ ಹೇಳ್ತೀನಿ. ನಾನು ಹೇಳಿರೋದು 2 ಲಕ್ಷ ಹುಡುಗಿರ್ ಫ್ಯಾನ್ಸ್ಗೂ ಫಾಲೋವರ್ಸ್ಗೂ ಡಿಫ್ರೆನ್ಸ್ ಇದೆ. ಒಂದೊಂದು ಕಾಲೇಜಲ್ಲಿ ಇವ್ನು ಹೋದರೆ ಫ್ಯಾಷನ್ ಶೋಲಿ ಫಸ್ಟ್ ತಗೊಳ್ತಾನೆ. ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಎಲ್ಲೋದ್ರೂ ಶೋ ಸ್ಟಾಪರಾಗಿ ಮಾಡ್ಲಿಂಗಲ್ಲಿ ಹೋಗ್ತಾನೆ. ಅಂದರೆ ಈ ಮಿಕ್ಕಿದವರೆಲ್ಲ ಮಾಡಲ್ ಥರ ಇದ್ದರೆ ಇವನು ಶೋ ಸ್ಟಾಪರ್ ಥರ ಬರ್ತಾನೆ. ಇವನು ಬಂದರೆ ಒಂದು ವಿಸಿಲ್ ಹೊಡೆಯೋದಾಗಲಿ, ಹುಡುಗಿರು ಕಿರ್ಚೋದಾಗಲಿ, ಇಡೀ ಕಾಲೇಜ್, ಅದು ಹುಡುಗಿರ್ ಕಾಲೇಜಲ್ಲೇ ಫ್ಯಾಷನ್ ಶೋ ಜಾಸ್ತಿ ಕರೀತಾರೆ, ಇವನಿಗೆ ಹೋಗ್ತಾನೆ. ಅಲ್ಲಿ ಹರ್ಷ ಅಂದರೆ ಬರೀ 99.99 ಬರೀ ಹುಡುಗಿರ್ ವಾಯ್ಸ್ ಕೇಳಿಸುತ್ತೆ. ಆ ಲೆವೆಲ್ಗೆ ಫ್ಯಾನ್ಸ್ ಕ್ರಿಯೇಟ್ ಆಗಿದ್ದಾರೆ. ಇವನು ಚಿಕ್ಕವನಿದ್ದಾಗ ಸಿಂಗರ್ BTS ಇದೆಯಲ್ಲ, ಕೊರಿಯನ್ ಸಿಂಗರ್ ಥರ ಇದ್ದಾನೆ ಅಂತ 8ನೇ ಕ್ಲಾಸ್ಗೆ ಫ್ಯಾನ್ಸು. ಯಾರೋ ಇರಾನೀಸೆಲ್ಲ ಲೈನ್ ಹೊಡಿತಾ ಇದ್ರು ಅವನಿಗೆ. ಆ ಲೆವೆಲ್ಗೆ ಹುಚ್ಚು ಅವ್ನು ಕಂಡ್ರೆ. ಅವನು ಎಲೆಕ್ಷನ್ಗೊಂದಕ್ಕೆ ನಿಂತಿರ್ತಾನೆ, ಅದಕ್ಕೆ ದೊಡ್ಡ ಫಂಕ್ಷನ್ ಥರ ಬ್ಯಾನರು, ಪೋಸ್ಟ್ರು, ಕಟೌಟ್ ಎಲ್ಲ ಹಾಕ್ಸ್ಬಿಟ್ಟಿರ್ತೀನಿ ಸ್ಕೂಲ್ ಮುಂದೆ. ಒಂದಿನ ಸ್ಕೂಲಿಂದ ಒದ್ದೋಡಿಸ್ತಾರೆ ಅವನಿಗೆ. ಯಾರ ಮಕ್ಳಿಗೆ ಹಿಂಗೆ ಮಾಡ್ತಾರೆ ಅಂತ ನನಗೂ ಕ್ಯಾಕ್ರಸ್ ಕರೆದು ಉಗಿತಾರೆ. ಅಂದರೆ ಆ ಥರ ನಾನು ಏನು ಮಾಡಿದ್ರು ಅತಿ ಮಾಡೋದು, ಓವರ್ ಮಾಡೋದು. ಒಂದು 8ನೇ ಕ್ಲಾಸ್ ಹುಡುಗನಿಗೆ ಬ್ಯಾನರು, ಪೋಸ್ಟ್ರು, ಪಾಂಪ್ಲೆಟು, ಎಲೆಕ್ಷನ್ ಅದೇನು ಸ್ಕೂಲ್ದು, ಸ್ಕೂಲಲ್ಲಿ ಬರೀ ಲೀಡರ್ಶಿಪ್ಗೆ ಅಷ್ಟೇ. ಅದಕ್ಕೆ ಎಲೆಕ್ಷನ್ ಲೆವೆಲ್ಗೆ ಸ್ಕೂಲ್ ಸುತ್ತಲೂ ಪೋಸ್ಟರ್ ಅಂಟಿಸಿದ್ದೆ, ಬ್ಯಾನರ್ ಹಾಕ್ಸಿದ್ದೆ. ಆ ಥರ ಅವನ್ನ ಒಂದೊಂದು ಆಸೆನೂ ಆ ಲೆವೆಲ್ಗೆ ಈಡೇರಿಸ್ತಾ ಇದ್ದೀನಿ. ಆದರೆ ಹೀರೋ ಆಗೋಕ್ಕೆ ಅವನು ಓದೇ ಕಾರಣ ಆಗ್ತಾಯಿದೆ. ಅಂದರೆ ಅವನು ಇನ್ನೂ ಈಗ ಫಸ್ಟ್ ಇಯರು, ಇದೊಂದು ವರ್ಷ, ಸೆಕೆಂಡ್ ಇಯರ್, ಇನ್ನು 3 ವರ್ಷ ಕಾಯಬೇಕು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.